ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರೆಂಡಿಂಗಲ್ಲಿರುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಕುಚ್ಚು ಡಿಸೈನ್ನ ಮಾಡ್ಕೊಳ್ತೀರಲ್ಲ, ಅದ್ರ ಬದಲು ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಯಾವ ರೀತಿ ಕುಚ್ಚು ಡಿಸೈನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನೀವು ಸೀರೆಯ ಕಲರ್ ಕಾಂಬಿನೇಷನ್ನಲ್ಲಿ ಈ ರೀತಿಯಾಗಿ ದಾರನ ತಗೊಳ್ಳಿ. ನಾನಿಲ್ಲಿ 8 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿರೋ ದಪ್ಪ ಸೂಜಿಗೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 16 ಎಳೆ ದಾರ ಆಗುತ್ತೆ. ನೋಡಿ, ಕೊನೆಯಲ್ಲಿ ಈ ರೀತಿಯಾಗಿ ಎರಡನ್ನು ಸೇರಿಸಿ ನಾಟ್ನ ಹಾಕ್ಕೊಂಡಿದ್ದೀನಿ. ನೀವು ಒಂದು ಕುಚ್ಚು ಮಾಡೋವರೆಗೂ ಅಷ್ಟೇ. ಒಂದು ಕುಚ್ಚು ಮಾಡಿ ಆದಮೇಲೆ ನಿಮಗೆ ಈ ದಾರದ ಲೆಂತು ಸಹ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಕುಚ್ಚಿಗೆ ಎಷ್ಟು ಲೆಂತ್ ದಾರ ಬೇಕು ಅಂತ ನೋಡಿಕೊಂಡು ನೆಕ್ಸ್ಟ್ ಕುಚ್ಚಿಗೆ ಅಷ್ಟೇ ಲೆಂತಲ್ಲಿ ದಾರಗಳನ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ನಾರ್ಮಲ್ ಎಮ್ಮಿಂಗ್ ಸೂಜಿಗೆ ಈ ರೀತಿಯಾಗಿ 2 ಎಳೆ ದಾರನ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಜರಿ ದಾರನ ಸೇರಿಸ್ಕೋಬೇಕು ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ. ಬನ್ನಿ ಇವಾಗ ಯಾವ ರೀತಿ ಕುಚ್ಚನ್ನ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಸೀರೆ ಪಲ್ಲುಗೆ ನೀವು ಡಿಸೈನ ಮಾಡ್ಕೋಬೇಕಾಗುತ್ತೆ. ಜಿಗ್ಜಾಗ್ ಮಾಡಿಸಿದ್ದೀನಿ. ಹಾಗೆ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಒಂದೊಂದು ಕುಚ್ಚು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಕುಚ್ಚು ಡಿಸೈನ ಟ್ರೈ ಮಾಡಿ. ಬೇಕು ಅಂದರೆ ನೀವು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿಯಾಗಿ ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಪ್ರಾಕ್ಟೀಸ್ ಇಲ್ದಿರೋರು ಟ್ರಯಾಂಗಲ್ ಶೇಪಲ್ಲಿ ಬರ್ಕೊಂಡು ನೀವು ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅಲ್ಲಿಗೆ ನೋಡಿ ಹಿಂಭಾಗದಿಂದ ನಾನು ಸೂಜಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪಲ್ಲು ಬ್ಯಾಕ್ ಸೈಡಿಂದ ಸೂಜಿನ ಹಾಕಿ ದಾರನ ಎಳ್ಕೋಬೇಕು. ನೋಡಿ, ಎಳ್ಕೊಂಡಾದಮೇಲೆ ಈ ರೀತಿ ಹಿಂದೆ ಮುಂದೆ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾಟ್ನ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಸಮಕ್ಕೆ ಮಾಡ್ಕೊಳ್ಳಿ. ಸಮಕ್ಕೆ ಮಾಡಿ ಆದಮೇಲೆ ಇವಾಗ ನೋಡ್ಕೊಳ್ಳಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಸ್ವಲ್ಪ ಮೇಲ್ಗಡೆ, ಜಸ್ಟ್ 1 ಪಾಯಿಂಟ್ ಮೇಲ್ಗಡೆ ಈ ರೀತಿಯಾಗಿ ನೀಡಲ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಏನು ನೀಡಲ್ನ ಹಾಕ್ಕೊಂಡಿದ್ನಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಸಲ ನೀಡಲ್ನ ಹಾಕಿ ಈ ರೀತಿಯಾಗಿ ಎಳ್ಕೊಳ್ತಾ ಇದ್ದೀನಿ ದಾರನ. ನೋಡಿ, ಒಂದೇ ಲೆಂತಲ್ಲಿ ಎಳ್ಕೋಬೇಕು. ಇವಾಗ ಮತ್ತೆ ಮೇಲ್ಗಡೆ ನೋಡಿ, ಎಲ್ಲಿಗೆ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಸೂಜಿನ ಹಾಕಿ ದಾರನ ಎಳ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಏನು ಸೂಜಿನ ಹಾಕ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಒಂದ್ಸಲಿ ಸೂಜಿನ ಹಾಕಿ ಈ ರೀತಿ ದಾರನ ಎಳ್ಕೋಬೇಕು. ನೋಡಿ, 4 ಟೈಮ್ಸ್ ಆಗಿದೆ. ಇವಾಗ ಮತ್ತೆ ಒಂದು ಸಲ 5 ಟೈಮ್ಸ್. ಇವಾಗ 6 ಟೈಮ್ಸು. ನೋಡಿ, 6 ಟೈಮ್ಸ್ದು ಏನು ಹಾಕ್ಕೊಳ್ತೀರಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಇಳ್ಕೋಬೇಕು. ನೋಡಿ, ಇಲ್ಲಿ 6 ಟೈಮ್ಸ್ ಆಗಿದೆ. 6 ಟೈಮ್ಸ್ ಆದಮೇಲೆ ಇಲ್ಲಿ ಡೌನಿಂದ ಅಪ್ಪಿಗೆ ತಗೊಂಡೋಗಿದ್ದೀರಲ್ಲ, ಇವಾಗ ಅಪ್ಪಿಂದ ಡೌನಿಗೆ ನೀವು ಮತ್ತೆ 5 ಸಲ ನೀಡಲ್ನ ತೆಕ್ಕೋಬೇಕು. ನೋಡಿ, ಈ ಕಡೆ ಸೈಡು ಎಷ್ಟು ಲೆಂತಲ್ಲಿದೆಯಲ್ಲ ಅಷ್ಟು ಡಿಸ್ಟೆನ್ಸಿಗೆ ನೋಡಿ ಇಲ್ಲಿದೆ. ಸೇಮ್ ನೀಡಲ್ನ ಹಾಕಿ ದಾರನ ಎಳ್ಕೊಳ್ಳಿ. ನೋಡಿ, ಎಳ್ಕೊಂಡಾದಮೇಲೆ ಇವಾಗ ಅದ್ರ ಪಕ್ಕದಲ್ಲೇ ನೋಡಿ 1 ಪಾಯಿಂಟ್, ಜಸ್ಟ್ 1 ಪಾಯಿಂಟ್ ಬಿಟ್ಟು ಮತ್ತೆ ಸೂಜಿನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕು. 2 ಟೈಮ್ಸ್ ಆಗಿದೆ. ನೋಡಿ, 3 ಟೈಮ್ಸ್ ಮತ್ತು 4 ಟೈಮ್ಸ್. ಹಾಗೆ ಜಿಗ್ಜಾಗ್ ಇದೆಯಲ್ಲ ಅಲ್ಲಿಗೆ ಒಂದು ಸಲ 5 ಟೈಮ್ಸ್. ನೋಡಿ, ಎರಡೂ ಸೈಡು 5 ಟೈಮ್ಸ್ ಬರುತ್ತೆ. ಮಿಡಲಲ್ಲಿ ಮಾತ್ರ 1 ಟೈಮ್ ಬರುತ್ತೆ. ನೋಡಿ, ಒಟ್ಟು ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ ಟ್ರಯಾಂಗಲ್ ಶೇಪಲ್ಲಿ. ಹಾಗೆ ದಾರನೂ ಕೂಡ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ನೋಡಿ, ಈ ಜರಿ ದಾರನ ಏನು ಹಾಕ್ಕೊಂಡಿರ್ತೀರಲ್ಲ ಅದರಿಂದ ನಾರ್ಮಲ್ ಬೇಬಿ ಕುಚ್ಚು ಕಟ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿಯಾಗಿ ನೀವು ಬೇಬಿ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ತುಂಬ ಟೈಟಾಗಿ ಕಟ್ಟಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸಾಗಿಯೇ ಕಟ್ಕೊಳ್ಳಿ.
ನೋಡಿ ಒಂದು 2ರಿಂದ 3 ರೌಂಡ್ ಕಟ್ಕೊಂಡ್ರೆ ಸಾಕು. ತುಂಬ ಸುತ್ಕೋಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಸುತ್ತುವಾಗಲೇ ನಾಟ್ಗಳನ್ನ ಹಾಕ್ಕೊಳ್ತೀವಲ್ಲ, ಬಿಚ್ಚೋಗಲ್ಲ. ನೋಡಿ ಈ ರೀತಿಯಾಗಿ ನೀವು ಒಂದು 2ರಿಂದ 3 ಸಲ ಕಟ್ಕೊಂಡು ಮತ್ತು ಬ್ಯಾಕ್ ಸೈಡಿಂದ ಸುಜಿನ ಹಾಕಿ ದಾರನ ಎಳ್ಕೊಂಡು ಎಷ್ಟು ಲೆಂತಿಗೆ ಬೇಕು ನೋಡ್ಕೊಳ್ಳಿ. ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಕುಚ್ಚನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ 1 ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿ ಆದಮೇಲೆ ನೀವು ಕುಚ್ಚನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬರುತ್ತೆ. ಇಲ್ಲಿ 1 ಇಂಚಿಗೆ ನೋಡ್ಕೊಳ್ಳಿ, ಇಲ್ಲಿ ಹಾಕಿದ್ದೀನಲ್ಲ, ನೆಕ್ಸ್ಟು 1 ಇಂಚ್ ಗ್ಯಾಪ್ನ ಬಿಟ್ಟು ನಾನು ಹಾಕ್ಕೊಳ್ತೀನಿ. ನೀವು ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕು, ಹತ್ತಿರ ಬೇಕು ಅಂದರೆ ನೋಡ್ಕೊಳ್ಳಿ, ಹತ್ತಿರ ಮಾಡ್ಕೊಳ್ಳಿ, ಅಥವಾ ದೂರ ಬೇಕು, ಸ್ವಲ್ಪ ಡಿಸ್ಟೆನ್ಸ್ ಬೇಕು ಅನ್ನೋರು ಡಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ಮತ್ತೆ ಒಂದು ಸ್ವಲ್ಪ ಈ ರೀತಿಯಾಗಿ ಕುಚ್ಚನ್ನ ಹಾಕಿಬಿಟ್ಟು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಫೈನಲ್ ಲುಕ್. ನಾನಿಲ್ಲಿ ಸ್ವಲ್ಪ ಕುಚ್ಚು ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. 1 ಇಂಚಿಗೆ ಒಂದು ಕುಚ್ಚು ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿದೆ ಇವಾಗ. ನನಗೂ ಒಬ್ಬರು ಈ ಡಿಸೈನ್ನ ಮಾಡಿ ತೋರಿಸಿ ಅಂತೇಳ್ಬಿಟ್ಟು ಫೋಟೋ ಕಳಿಸಿದ್ರು. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿರೋ ಟೆಂಪಲ್ ಡಿಸೈನ್ ಕುಚ್ಚು ಡಿಸೈನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬಿಗಿನರ್ಸು ಕೂಡ ಹಾಕ್ಕೋಬೋದು. ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ನಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಒಂದೇ ಕಲರ್ನಲ್ಲೂ ಸಹ ನೀವು ಈ ಕುಚ್ಚು ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾರ್ಮಲ್ ಕುಚ್ಚು ಹಾಕೋದಕ್ಕಿಂತ ಈ ರೀತಿಯಾಗಿರೋ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇದಕ್ಕೆ ಚಾರ್ಜ್ ಮಾಡ್ಕೊಳ್ತೀನಿ ಅಂದರೆ ಒಂದು 450ಇಂದ 500ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಹಾಗೆ ನಿಮ್ಮ ಪ್ಲೇಸಸ್ಸು ಕೂಡ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ಕುಚ್ಚು ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.